ಗುರಿಯಾವುದಯ್ಯ ಗತಿ ಕಾಣೆನೋ ಕೈ ಬಿಡಬೇಡಯ್ಯ ಗತಿ ಕಾಣೆನೋ ಕೈ ಬಿಡಬೇಡಯ್ಯ ಅಯ್ಯ ಎನ್ನ ಗುರಿಯಾವುದಯ್ಯ ಸಂಗಮನಾಥ ಶಿವನಿನ್ನಯ ನಾಮ ಭವದಾರಕ ಆನಂದ ಶುಭದಾಯಕ ಶಿವನಿನ್ನಯ ನಾಮ ಭವದಾರಕ ಆನಂದ ಶುಭದಾಯಕ ಕರುಣಾಳು ಕರೆದಾಗ ಬರಬಾರದೆ ಕರುಣಾಳು ಕರೆದಾಗ ಬರಬಾರದೆ ಭೂಲೋಕ ಕೈಲಾಸ ಒಂದಾಗದೆ ಭೂಲೋಕ ಕೈಲಾಸ ಒಂದಾಗದೆ ಅಯ್ಯ ಎನ್ನ ಗುರಿಯಾವುದಯ್ಯ ಗತಿ ಕಾಣೆನೋ ಕೈ ಬಿಡಬೇಡಯ್ಯ ಗತಿ ಕಾಣೆನೋ ಕೈ ಬಿಡಬೇಡಯ್ಯ ಅಯ್ಯ ಎನ್ನ ಗುರಿಯಾವುದಯ್ಯ ಮನಮಿತ್ತಿ ನಾನಾರ ಬೇಡಲಯ್ಯ ಏನೆಂದು ಯಾರಲ್ಲಿ ಸೇರಲಯ್ಯ ಮನಮಿತ್ತಿ ನಾನಾರ ಬೇಡಲಯ್ಯ ಏನೆಂದು ಯಾರಲ್ಲಿ ಸೇರಲಯ್ಯ ಧರೆ ತುಂಬಿದೆ ದುಃಖ ನೀಗಿಸಯ್ಯ ಧರೆ ತುಂಬಿದ ದುಃಖ ನೀಗಿಸಯ್ಯ ಗುರು ಬಂಧು ತಾಯಿ ತಂದೆ ನೀನೇ ಅಯ್ಯ ಗುರು ಬಂಧು ತಾಯಿ ತಂದೆ ನೀನೇ ಅಯ್ಯ ಅಯ್ಯ ಎನ್ನ ಗುರಿಯಾವುದಯ್ಯ ಗತಿ ಕಾಣೆನೋ ಕೈ ಬಿಡಬೇಡಯ್ಯ ಗತಿ ಕಾಣೆನೋ ಕೈ ಬಿಡಬೇಡಯ್ಯ ಅಯ್ಯ ಎನ್ನ ಗುರಿಯಾವುದಯ್ಯ 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 ಶ್ರೀ ಗುರು ಸಂಗಮನಾಥ ಸಂಸಾರ ಸಾಗರದ ಸಂಯಮನಿ ನಗರದಲ್ಲಿನ ನಸರ್ಪ ವಿಷಯಗಳನ್ನು ಸರಿಗೊಳಿಸು ಸಂಗಮನಾಥ ಸದ್ಭಕ್ತಿಯು ಸಂಭಾವನೆಗಳಿಂದ ಶರೀರದ ಸಂದುಗಳು ಸಂತೋಷವಾಗಿ ಸದಾನಂದೈಕ್ಯ ಮೂರ್ತಿಯಾದ ಸರ್ವಮಯನ್ನು ಸ್ತೋತ್ರ ಮಾಡುತ್ತಿದೆ. ಮಹೇಶ್ವರನ ಮಂತ್ರಶಕ್ತಿಯು ಮಾಯಾ ಜಗತ್ತಿನ ಪರಿಣಾಮವನ್ನು ಮುರಿದು ನೋಡಿ ಮಹೇಶ್ವರನನ್ನೇ ಮೋಹಿಸುತ್ತಿದೆ. ಹೈಹಿತ ಭಾವದ ಇಚ್ಛಾಶಕ್ತಿಯು ಇಹಲೋಕವೆಂಬ ಇಂಗಳೇಶ್ವರನ ಶರೀರದ ಸುಖವನ್ನು ಶ್ರೀಗುರು ಸಂಗಮೇಶ್ವರನಲ್ಲಿ ಕಾಣುತ್ತಿದೆ. ಹೇ ಸಂಗಮನಾಥ, ಸವಿಕಲ್ಪದ ಸಂಪತ್ತನ್ನು ಸದ್ಭಾವ ದೃಷ್ಟಿಯಿಂದ ನೋಡು. ಈ ಸದ್ಭಕ್ತನ ಸಾರಚಕ್ರದ ಸರ್ಪದ ಹೆಡೆಗಳು ತಲೆ ಎತ್ತಿ ನಿನ್ನನ್ನು ನೋಡುತ್ತಿದೆ. ಬಾ ಎಂದು ಕರೆಯುತ್ತಿದೆ. ಬರಲಾರೆಯ ಬರಲಾರೆಯ ಪ್ರಭು, ಬರಲಾರೆನೆಂದು ಹೇಳಬೇಡ ದೇವ. ನೀನು ಬಂದರೆ ನಾನು ನಿನ್ನಲ್ಲಿ ಬಹುಸಿರಿಯನ್ನು ಬಯಸುವುದಿಲ್ಲ. ಬಂದೆನ್ನ ಪಾದಾರವಿಂದದಲ್ಲಿ ಸ್ವಲ್ಪ ಸ್ಥಳ ಕೊಟ್ಟು ನಿರ್ವಿಕಲ್ಪ ಬ್ರಹ್ಮ ಸಮಾಧಿಯಲ್ಲಿ ಸಂಗ್ರಹಿಸು ಸಂಗಮನಾಥ. ಶ್ರೀಗುರು ಸಂಗಮನಾಥ. ಶಿವ ಕುಲ ವಂದ್ಯ ಬಸವ
ಅದು ಬಸವ ಶಿವ ಕುಲ ಜ್ಯೋತಿಯ ವಂದ್ಯ ಬಸವ ವಿಠಲ ಮಾಂತಿಯೇ ಜಗನ್ನರ ಪ್ರೇಮಿಯೇ ವಿಠಲ ಮಾಂತಿಯೇ ಜಗನ್ನರ ಪ್ರೇಮಿಯೇ ಚರಣರ ಪತಿಯೋಳು ಶುಭವನ್ನು ನೀಡು ಶರಣರ ಪತಿಯೋಳು ಶುಭವನ್ನು ನೀಡು ಬಸವ ಶಿವ ವಂದ್ಯ ಬಸವ ಶಿವಕುಲ ಸಾಧು ಸದಮಲ ಯೋಗಿ ಶಿವಕುಲ ಸಾಧು ಸದಮಲ ಯೋಗಿ ಶರಣೆ ಶುಭವನು ನೀಡು ಶರಣೆ ಶುಭವನು ನೀಡು ಶಿವಪಾದಾವರ ಶಿವಪಾದಾವರ ಶಿವಮಾಲಿಂಗನ ಶಿವಪಾದಾವರ ಶಿವಮಾಲಿಂಗನ ಲಿಂಗರಾಜನುತ ಮಹಿಮನೆ ದೇವ ಲಿಂಗರಾಜನುತ ಮಹಿಮನೆ ದೇವ ಬಸವ ಶಿವ ಕುಲ ವಂದ್ಯ ಬಸವ ಹೇ ಬಸವೇಶ್ವರ ಧರ್ಮದೇವಿಯ ತೊಡಕನ್ನು ಬಿಡಿಸಲು ದಯಾಮಯನಾದ ಶಂಕರನ ಆತ್ಮಜ್ಯೋತಿಯಲ್ಲಿ ರೂಪಾದ ಆಚಾರ್ಯನು ನಿನ್ನ ಅನಾದಿ ಕಲ್ಪಿತವಾದ ಋಷಭಲಿಂಗವು ಅನಿಮಿಷನೇ ಮೊದಲಾದ ಯಕ್ಷರಿಗೆ ಲಿಂಗಾಂಗ ಸುಖ ಮಾಡಿತು ದೇವ. ನಿನ್ನ ಮಧ್ಯ ಬಂಧುರದ ಬಹುಭಾಗ್ಯವಾದ ನಂದಿ ನಾಮವು ಶಿಲಾದ ಋಷಿಯ ಆಶ್ರಮವನ್ನು ಪವಿತ್ರ ಮಾಡಿತು. ಹೇ ಬಸವೇಶ್ವರ, ಪ್ರಳಯದ ಅಂತ್ಯಕಾಲದ ಕಲಿಯುಗದ ಭೂಮಿಯಲ್ಲಿ ಪಶುಗಳಂತೆ ಹಲದಾಡುತ್ತಿರುವ ಈ ಮಾನವ ಜೀವಕೋಟಿಗಳಿಗೆ ಮೋಕ್ಷದ ಹಾದಿಯನ್ನು ತೋರಿಸಲು ಬಸವೇಶನೆಂಬ ನಾಮಾಂಕಿತದಿಂದ ಕಲ್ಯಾಣದಲ್ಲಿ ಉದ್ಭವಿಸಿ ಈ ಕಲಿಯುಗವೇ ಪವಿತ್ರವಾಯಿತು. ಕಲಿಯುಗವನ್ನು ಪವಿತ್ರ ಮಾಡಿದ ಮಹಾಪುರುಷನೇ, ನಿನಗಾಗಿ ಈ ಕಲ್ಯಾಣದ ರಾಜಬೀದಿಯಲ್ಲಿ ಕಾಯ್ದಿರುವೆನು. ಬಾ ಬಸವೇಶ್ವರ, ಬಾ, ಪ್ರಸನ್ನನಾಗು ತಂದೆ, ಪ್ರಸನ್ನನಾಗು. ಹರಳೆಯ ಶರಣರೇ, ಯೋಚಿಸಬೇಡಿ. ಭಕ್ತಿ ಎಂಬ ಭಾವಬಂಧನ ನಾಶಕ್ಕೆ ನಿಮ್ಮಲ್ಲಿ ಹೆಪ್ಪುಗಟ್ಟಿರುವುದು ಕೇಳಿ. ಕುರಿಗಳು ಕಬ್ಬಿನ ಹೊಲವನ್ನು ಒಕ್ಕರಿ, ಕಬ್ಬಿನ ಸೋಗನ್ನು ತಿಂದು
ಕಬ್ಬಿನ ರಸವನ್ನು ಕಾಣದೆ ಕಂಗಾಲಾಗು. ಆ ಕಬ್ಬಿನ ರಸವು ಮದಕರಿಗಳಿಗಲ್ಲದೆ ಮತ್ತಾವ ಜೀವ ಜಂತುಗಳಿಗೂ ಕಾಣದು. ನೀರನ್ನು ಕಡೆದರೆ ತುಪ್ಪೋ ಲಭಿಸುವುದೇ? ಇಲ್ಲ. ಹಾಗೆ ಮಾನವನ ಬಾಳು ಎಲುಬಿನ ಮಡಕೆಯಲ್ಲಿ ಕೀವು ಮಲಮೂತ್ರಗಳ ದುರ್ಗಾಂಧದಿ ಮಾಂಸಾದಿ ಪಿಂಡಗಳಲ್ಲಿ ಮುಳುಗಿ ಬೀಳುತ್ತವೆ. ಅದರಲ್ಲಿನ ತಾವರೆ ಮಧ್ಯದ ರಸದಂತೆ ಪ್ರಕಾಶಿಸುವ ಲಿಂಗಾನುಭಾವ ಲಿಂಗ ಸುಖವನ್ನು ಕಾಣನು ಮೂಢ ಮಾನವನು. ಅದನ್ನು ಯಾರು ಸಾಧಿಸಿ ತಿಳಿಯೋರು ಅಂಥವರೇ ಭಾಗ್ಯಶಾಲಿಗಳು. ಶರಣ. ಅದನ್ನು ತಿಳಿಯುವುದಕ್ಕೋಸ್ಕರವಾಗಿಯೇ ನಾನು ಬಸವೇಶ್ವರ ದೇವರನ್ನು ಹುಡುಕಿಕೊಂಡು ಬಂದನು ಸ್ವಾಮಿ. ಹಾಗಾದರೆ ನಿನ್ನ ಮುಂಗಡಿಯಲ್ಲಿ ನಿಂತಿರುವ ನಾನಾರು? ತಾವ್ಯಾವೆಂಬುದು ನನಗೆ ತಿಳಿಯದು ಸ್ವಾಮಿ. ನಾನೇ ಬಸವೇಶ್ವರ. ಏನು ನೀವೇ ಬಸವೇಶ್ವರರೇ? ನನ್ನ ಆತ್ಮಜ್ಯೋತಿ ಸ್ವರೂಪವೇ. ಕಣ್ಣಾರ ಕಂಡೆನಾ ಕಣ್ಣಾರ ಕಂಡೆನ ಎಂದು ಕಣ್ತುಂಬ ಕಂಡೆನ ಜಗ ಜ್ಯೋತಿ ಸ್ವರೂಪನ ಬಸವಾ ತಂದೆಗನ. ಜ್ಯೋತಿ ಸ್ವರೂಪನ ಬಸವಾ ತಂದೆಗನ ಕಣ್ಣಾರ ಕಂಡೆನ ಎಂದು ಕಣ್ತುಂಬ ಕಂಡೆನ. ಪುಣ್ಯಕೋಟಿ ಗುರುದೇವ ವರ್ಣನೆ ಪಾಪರಾಶಿ ಪರಿಹಾರಕನ. ಪುಣ್ಯಕೋಟಿ ಗುರುದೇವ ವರ್ಣನೆ ಪಾಪರಾಶಿ ಪರಿಹಾರಕನ. ಕೋಟಿ ಸೂರ್ಯ ಪ್ರಕಾಶದಿ ಒಳೆಯುವ ಕೋಟಿ ಸೂರ್ಯ ಪ್ರಕಾಶದಿ ಒಳೆಯುವ ಕೋಮಲಾಂಗ ಹರಣ ಕಾಮಿಕಾಶಿಯ. ಕೋಮಲಾಂಗ ಹರಣ ಕಾಮಿಕಾಶಿಯ. ಪ್ರೇಮವಾದಿನಿಯ 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 ಕಣ್ಣಾರ ಕಂಡೆನ ಎಂದು ಕಣ್ತುಂಬ ಕಂಡೆನ ಜಗ ಜ್ಯೋತಿ ಸ್ವರೂಪನ ಬಸವಾ ತಂದೆಗನ. ಜ್ಯೋತಿ ಸ್ವರೂಪನ ಬಸವಾ ತಂದೆಗನ ಕಣ್ಣಾರ ಕಂಡೆನ ಎಂದು ಕಣ್ತುಂಬ ಕಂಡೆನ. ಏನು ನೀವೇ ಬಸವೇಶ್ವರರೇ? ನನ್ನ ಆತ್ಮಜ್ಯೋತಿ ಸ್ವರೂಪನಿ, ನನ್ನ ಹೃದಯಾಕಾಶದ ಸೂಕ್ಷ್ಮದಾರಿ ಬಸವೇಶ್ವರ. ಆದರೂ ನೀನು ಮಾಯಾತೀತನಾಗಿರುವೆ, ನಾನು ಮಾಯಾ ಬದ್ಧನಾಗಿರುವೆ ಸ್ವಾಮಿ. ಅದು ನಿಮ್ಮ ಪೂರ್ವಾರ್ಜಿತ ಕರ್ಮ ವಿಶೇಷವಾಗಿರುವುದು. ಅಯ್ಯೋ ಪೂರ್ವಾರ್ಜಿತವೇ? ಅದನ್ನು ತಿಳಿಯುವ ಬಗೆ ಹೇಗೆ ದೇವ? ಆ ನಿನ್ನ ಕರ್ಮ ಹಣ್ಣಾದಾಗ? ಹಣ್ಣಾಯಿತು ಪ್ರಭೋ, ಹಣ್ಣಾಯಿತು. ಕರ್ಮದ ವಜ್ರ ಬಂದವು ನಿರಾಸವಾಗಿ ನಿನ್ನ ಪಾದಾರವಿಂದದಲ್ಲಿ ಸೇರುತ್ತವೆ. ಹೌದು, ನೀನೇ ಬಸವೇಶ್ವರ, ನೀವೇ ಬಸವಪ್ರಭು, ನೀವೇ ನನ್ನ ಮಂಗಳಾರತಿ ಬಸವೇಶ್ವರ. ನಿಮಗೆ ಶರಣು. ಹರಳಯ್ಯ ಶರಣರೇ, ನಿಮಗೆ ನನ್ನ ಶರಣು ಶರಣಾರ್ಥಿಗಳು. ಅಯ್ಯೋ ಮಹಾದೇವ, ಹರ ಹರ. ನಿನಗೆ ದಯ ಬಾರಲಿಲ್ಲವೇ? ಸಾಧಕನ ಮನೋಭೀಷ್ಟೆಯನ್ನು ತಿಳಿಯದ ನನ್ನ ಸ್ವಾಮಿ, ನಾನು ಪ್ರೀತಿಯಿಂದ ಶರಣೆಂದರೆ ತಾನು ಶರಣಾರ್ಥಿ ಎಂದು ಉಸಿರಿ ನನ್ನ ನತ್ತಿಯ ಮೇಲೆ ಅಪಾರವಾದ ಭಾರವನ್ನು ಮಹಾಮೇರು ಪರ್ವತದಂತೆ ಒರೆಸಿ ಹೊರಟು ಹೋದಿರ ಪ್ರಭು, ಹೊರಟು ಹೋದಿರ. ಈ ನಿಮ್ಮ ಋಣಭಾರವನ್ನು ತೀರಿಸುವ ಬಗೆ ಹೇಗೆ? ನಾನು ಜೀವಿಸುವ ಬಗೆ ಹೇಗೆ? ಬಸವೇಶ, ಸಂಗನ ಬಸವೇಶ, ಸಂಗನ ಬಸವೇಶ ಜಗಜ್ಯೋತಿಯೇ ಶ್ರೀಮಯ ರೂಪ ಸೇವಾ. ಸಂಗನ ಬಸವೇಶ ಜಗಜ್ಯೋತಿಯೇ ಶ್ರೀಮಯ ರೂಪ ಸೇವಾ.
ಶರಣರ ಸ್ವತರೂಪ ಪರಮ ನಿರಂಜನ ನಿರ್ಗುಣನೇ ನಿರ್ಮಲನೇ ಇರಬೇಕು ಬಸವೇಶ ನಿರ್ಗುಣನೇ ನಿರ್ಮಲನೇ ಇರಬೇಕು ಬಸವೇಶ ನಿರ್ಗುಣನೇ ನಿರ್ಮಲನೇ ಇರಬೇಕು ಬಸವೇಶ ಸಂಗನ ಬಸವೇಶ ಜಗಜ್ಯೋತಿಯೇ ಶ್ರೀಮಯ ರೂಪ ದೇವಾ ಜನಾರ್ದನ ಮೂರ್ತಿ ಬಸವೇಶ ನಾದನಿ ಗುಣ ಬಸವೇಶ ಜನಾರ್ದನ ಮೂರ್ತಿ ಬಸವೇಶ ನಾದನಿ ಗುಣ ಬಸವೇಶ ಕಕ್ಕಯ್ಯನವರಲ್ಲೇ ಬಸವಾ ಕಕ್ಕಯ್ಯನವರಲ್ಲೇ ಮಿಕ್ಕ ಪ್ರಸಾದವ ಕಕ್ಕಯ್ಯನವರಲ್ಲೇ ಮಿಕ್ಕ ಪ್ರಸಾದವ ಕಾದವನೇ ವೈದವನೇ ನೀ ಕೃಪೆ ತೋ ಬಸವೇಶ ಕಾದವನೇ ವೈದವನೇ ನೀ ಕೃಪೆ ತೋ ಬಸವೇಶ ಕಾದವನೇ ವೈದವನೇ ನೀ ಕೃಪೆ ತೋ ಬಸವೇಶ ಸಂಗನ ಬಸವೇಶ ಜಗಜ್ಯೋತಿಯೇ ಶ್ರೀಮಯ ರೂಪ ದೇವಾ ಭಗವಾ ಬಸವೇಶ ಆ ನಾನು ಪ್ರೀತಿಯಿಂದ ಶರಣು ಶರಣಾರ್ಥಿಗಳೆನ್ನಲು ಅದು ಆತರಿಗೆ ವಿಷವಾಗಿ ಪರಿಣಮಿಸಿತು. ಆದ್ದರಿಂದ ಭಕ್ತಿ ಭುಕ್ತಿ ವಿರಕ್ತಿ ಇವುಗಳಲ್ಲಿ ಅನುಭವದಲ್ಲಿಟ್ಟುಕೊಂಡು ಮಾನವನು ಸಾಧಕನಾಗಬೇಕು. ಹೇ ಸಂಗಮನಾಥ, ಎಲ್ಲವೂ ನಿನ್ನಲ್ಲಿ. ಕಲ್ಲು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ದೇವರಲ್ಲ.
ಭಕ್ತಿಯಲಿ ಬೇಡುವೆನು ಕರುಣಿಸು ಗುರು ಬಸವರಸ ನಿರುತವು ನಿನ್ನಯ ಚರಣದಲ್ಲಿ ಭಕ್ತಿಯಲಿ ಬೇಡುವೆನು ಬಸವೇಶ ಬಸವ ಪ್ರಭು ಬಸವೇಶ ಬಸವ ಪ್ರಭು ನಿತ್ಯವು ನಿನ್ನಯ ಪೂಜೆಯಲ್ಲಿ ಕರುಣಿಸು ಗುರು ಬಸವರಸ ನಿರುತವು ನಿನ್ನಯ ಚರಣದಲ್ಲಿ ಭಕ್ತಿಯಲಿ ಬೇಡುವೆನು ಭಕ್ತಿಯಲಿ ಬೇಡುವೆನು ಭಕ್ತಿಯಲಿ ಬೇಡುವೆನು. ಹೇ ಬಸವೇಶ್ವರ ಸ್ಥಾವರ ಜಂಗಮ, ಜಗತ್ತಿನ ಪ್ರಾಣಿ ಪಕ್ಷಿಗಳಿಗೆ ದಿನನಿತ್ಯವೂ ಕೈವಲ್ಯವನ್ನು ಕೊಡುವ ನನ್ನ ಸ್ವಾಮಿ ಸದಾಕಾಲವೂ ನಮ್ಮನ್ನು ಕಾಪಾಡುತ್ತಂತೆ. ಇದೇನಿದು ಇಷ್ಟು ತಡವಾದರೂ ನನ್ನ ಸ್ವಾಮಿಯು ಇನ್ನೂ ಏಕೆ ಬಾರಲಿಲ್ಲವಲ್ಲ? ಬಸವೇಶ್ವರ, ಇದೇನು ನಿನ್ನ ಪರೀಕ್ಷೆ? ಸ್ವಾಮಿ ಬಂದಿರ, ಇದೋ ನಮಸ್ಕರಿಸಿ. ಇದೇನು ಸ್ವಾಮಿ, ಪ್ರತಿನಿತ್ಯ ಆ ಶಿವ ನಿತ್ಯಾರ್ಚನೆಗೆ ಸಮಯಕ್ಕೆ ಸರಿಯಾಗಿ ಬರುತ್ತಿದ್ದ ನೀವು ಏಕಿಷ್ಟು ತಡ ಮಾಡಿದಿರಿ? ಏಕಿಷ್ಟು ಚಿಂತಾಕ್ರಾಂತರಾಗಿದ್ದೀರಿ? ಸಮಾಚಾರವೇನು? ಕಲ್ಯಾಣಿ, ಈ ದಿವಸ ನಾನು ಕಾರ್ಯತ್ತರವಾಗಿ ರಾಜಬೀದಿಯಲ್ಲಿ ಹೋಗುತ್ತಿರುವಾಗ ಅಯ್ಯೋ ಕಲ್ಯಾಣಿಯ ಜೊತೆಯಲ್ಲಿ ಏನು ಹೇಳು? ಏಕೆ ಸ್ವಾಮಿ, ನಿಮ್ಮ ಮನಸ್ಸಿನ ದುಃಖವೆನ್ನುವುದು ನನ್ನಲ್ಲಿ ತಿಳಿಸಿ. ಬಸವೇಶ್ವರ ಪ್ರಭು ನಿಮಗೆ ದರ್ಶನ ಕೊಡಲಿಲ್ಲವೇ? ಆಯಿತು ಕಲ್ಯಾಣಿ, ಆಯಿತು. ಬಸವಣ್ಣನವರ ದರ್ಶನ ಆಯಿತು. ಮತ್ತೆ ದರ್ಶನ ನೀಡಿದ ಆ ನನ್ನ ಸ್ವಾಮಿಗೆ ನಿಮಗೆ ನಿವೇದಿಸಿದ ಕಾರ್ಯವಾದರೂ ಏನು ಸ್ವಾಮಿ? ಕಲ್ಯಾಣಿ, ಆ ನನ್ನ ಸ್ವಾಮಿಗೆ ಕೃಪಾ ಕಟಾಕ್ಷವಿಲ್ಲ. ಅದು ಇನ್ನೂ ಬಹಳ ದೂರದಲ್ಲಿದೆ. ಸಾಧಕನಾದ ನನ್ನನ್ನು ಹಲ್ಲನೇ ಹಲ್ಲವು ಎಂದು ಪರೀಕ್ಷೆ ಮಾಡಲಿಲ್ಲ. ನನ್ನ ಬುದ್ಧಿ ಮನ ಅಹಂಕಾರಗಳನ್ನು ತೇರು ನೋಡಲಿಲ್ಲ ಕಲ್ಯಾಣಿ, ತೇರು ನೋಡಲಿಲ್ಲ. ಏಕೆ ಸ್ವಾಮಿ, ಏಕೆ ಈ ರೀತಿ ಮಾತನಾಡುತ್ತಿದ್ದೀರಿ? ಸ್ವಾಮಿ ನಿಮಗೆ ಮಾಡಿದ ಪರೀಕ್ಷೆ ಆದರೂ ಏನು? ಕಲ್ಯಾಣಿ, ಬಸವಂಗೆ ಚರಣೆಂಗೆ ನಾ ಬಸವಣ್ಣ ಚರಣು ಚರಣಾರ್ಥಿಯನಿತ ಓರಾ ಶಿವ 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 ಶರಣೋ ಎತ್ತಿತು ಮುಂದೆ ನಪಾಯವೋ ಇಂದು ಮುಖಿ ಕೇಳೋ ಕಲ್ಯಾಣಿ, ನಾನು ಪ್ರೀತಿಯಿಂದ ಶರಣೆಂದರೆ ತಾನು ಶರಣು ಶರಣಾರ್ಥಿ ಎಂದು ಉಸಿರಿ ನನ್ನ ನತ್ತಿಯ ಮೇಲೆ ಅಪಾರವಾದ ಭಾರವನ್ನು ಒರೆಸಿ ಹೊರಟು ಹೋದರು ಪ್ರಿಯೇ, ಹೊರಟು ಹೋದರು. ಬಸವೇಶ್ವರ, ಬಸವ ಪ್ರಭು, ಇದೆಂತಹ ಪರೀಕ್ಷೆ ಸ್ವಾಮಿ ನಿನ್ನದು. ಸ್ವಾಮಿ, ಈ ಋಣಭಾರದಿಂದ ನಾವು ಪಾರಾಗುವ ಬಗೆಯಾದರೆ ಹೇಗೆ? ಅದೊಂದು ವಿಷಯವೂ ನನಗೆ ತಿಳಿಯದು. ನೀನೇ ಆಲೋಚಿಸು ಕಲ್ಯಾಣಿ. ಏನು ಮಾಡುವುದು? ಈ ಋಣಭಾರದಿಂದ ನಾವು ಪಾರಾಗುವ ಬಗೆಯಾದರೆ ಹೇಗೆ? ಆಹಾ ಸ್ವಾಮಿ, ನನಗೊಂದು ಉಪಾಯ ಹೊಳೆಯುತ್ತಿರುವುದು. ಆ ನನ್ನ ಸ್ವಾಮಿಗೆ ನಿಮ್ಮ ಬಲತೊಡೆಯ ಚರ್ಮವನ್ನು, ನನ್ನ ಎಡತೊಡೆಯ ಚರ್ಮವನ್ನು ತೆಗೆದು ಅವರ ಪಾದಗಳಿಗೆ ಪಾದರಕ್ಷೆಯನ್ನು ಮಾಡಿ ತೊಡಿಸೋಣ. ಆಗಲಾದರೂ ನಮ್ಮ ಋಣಭಾರವು ಕಡಿಮೆಯಾಗುವುದೋ ಏನು? ಬಲ ನನ್ನ ಮನೋವಂಶಿ, ಸಮಯಕ್ಕೆ ಸರಿಯಾದ ಆಲೋಚನೆ. ಈ ಕಾರ್ಯವನ್ನು ಶೀಘ್ರವಾಗಿ ಮಾಡಿ ಬಸವೇಶ್ವರನಿಗೆ ಅರ್ಪಿಸಿ ನಮ್ಮಗಳ ಋಣಭಾರವನ್ನು ಪರಿಹಾರ ಮಾಡಿಕೊಳ್ಳುವ ನಡಿ. ಬನ್ನಿ ಸ್ವಾಮಿ. ಸ್ವಾಮಿ ಸ್ವಾಮಿ ಬಸವ ರಾಜ ರಕ್ಷಿಸು ನಿನ್ನಯ ಕಿಂಕರರ. ಸ್ವಾಮಿ ಸ್ವಾಮಿ ಬಸವ ರಾಜ ರಕ್ಷಿಸು ನಿನ್ನಯ ಕಿಂಕರರ.
ಪೊರೆಯೋ ಮಹಾನುಭಾವ ದೀನರ ಪೊರೆಯೋ ಮಹಾನುಭಾವ ದೇನರ ಪೊರೆಯೋ ಮಹಾನುಭಾವ ದೇವರ ದೇವ ನಮೋ ನಮೋ ಸ್ವಾಮಿ ಸ್ವಾಮಿ ರಕ್ಷಿಸು ನಿಮ್ಮಯ ಕಿಂಕರರ ನವರಾತ್ರದಲ್ಲಿ ಪಾದುಕೆ ಬಸವ ಬಸವ ನವರಾತ್ರದಲ್ಲಿ ಪಾದುಕೆ ಬಸವ ಚರಣ ಕಮಲಕ್ಕೆ ಅಲ್ಲವೋ ನವರಾತ್ರದಲ್ಲಿ ಪಾದುಕೆ ಬಸವ ಚರಣ ಕಮಲಕ್ಕೆ ಅಲ್ಲವೋ ಜಗನ್ನದ ಮಿತ್ರನೇ ಪರಮ ಪವಿತ್ರನೇ ಕರುಣದಿ ಕಾಯೋ ಬಸವೇಶ್ವರ ಜಗನ್ನದನಿಕನೇ ಪರಮ ಪವಿತ್ರನೇ ಕರುಣದಿ ಕಾಯೋ ಬಸವೇಶ್ವರ ಸ್ವಾಮಿ ಸ್ವಾಮಿ ಭಗವಾನ ರಕ್ಷಿಸು ನಿಮ್ಮಯ ಕಿಂಕರರ ರಕ್ಷಿಸು ನಿಮ್ಮಯ ಕಿಂಕರರ ರಕ್ಷಿಸು ನಿಮ್ಮಯ ಕಿಂಕರರ ತೆಗೆದುಕೊಳ್ಳಿ ಸ್ವಾಮಿ ಈ ಪಾದುಕೆಯನ್ನು ಆ ನನ್ನ ಸ್ವಾಮಿ ಬಸವೇಶ್ವರ ನೀಡಿ ರಮರುಣ ಭಾರವು ಕಳೆದು ಹೋಗಲೆಂದು ಕೊಟ್ಟು ಬನ್ನಿ. ನೋಡಿದಿರ ಎಷ್ಟೊಂದು ಮನೋಹರವಾಗಿರುವುದು ನಮ್ಮ ಸ್ವಾಮಿಗೆ ನಾವು ಮಾಡುವ ಪಾದುಕೆಗಳು ಅಲ್ಲವೇ? ತೆಗೆದುಕೊಂಡು ಹೋಗಿ. ನಡೆ ಕಲ್ಯಾಣಿ, ಈ ಪಾದುಕೆಗಳನ್ನು ಬಸವಣ್ಣನವರಿಗೆ ಅರ್ಪಿಸಿ ನಮ್ಮಗಳ ಋಣಭಾರವನ್ನು ಪರಿಹಾರ ಮಾಡಿಕೊಳ್ಳುವ ನಡೆ. ನಡೆಯಿರಿ ಸ್ವಾಮಿ. ಶರಣ ಅಸಮರೂಪ ವಸುದೆಯೊಳಗೆ ಜಗರನುಡಿತೆ ವಸುದೆಯೊಳಗೆ ಜಗರನುಡಿತೆ ಬಸವ ಶರಣ ಅಸಮರೂಪ ವಸುದೆಯೊಳಗೆ ಜಗರನುಡಿತೆ ವಸುದೆಯೊಳಗೆ ಜಗರನುಡಿತೆ ಬಸವ ಶರಣ ಅರನ ಹಾಗೆಗೆ ತರೆಯೊಳಗೆ ಅರನ ಆನೆಯ ಪಾಲಿಸಿದೆಯೋ ಅರನ ಹಾಗೆಗೆ ತರೆಯೊಳಗೆ ಅರನ ಆನೆಯ ಪಾಲಿಸಿದೆಯೋ ಬಸವ ಶರಣ ಅಸಮರೂಪ ವಸುದೆಯೊಳಗೆ ಜಗರನುಡಿತೆ ವಸುದೆಯೊಳಗೆ ಜಗರನುಡಿತೆ ಬಸವ ಶರಣ ಶಶಿಧರಾಂ ಸ ರಾಜನ ಜನರ ಶಶಿನಿ ಭೂಷಣ ಋಷಭರಾಜ
सीताराम का रखने जनरा तुझ पराजा बसव चरणा अधम रूपा वसुबे गलगे जगगनुते वसुबे गलगे जगगनुते बसव चरणा ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಭ್ರಮರಕ್ಕೆ ಪರಿಮಳದ ಬ್ರಂಡುಂಬ ಚಿಂತೆ ಭ್ರಮರಕ್ಕೆ ಪರಿಮಳದ ಬ್ರಂಡುಂಬ ಚಿಂತೆ ನನಗೆ ನನ್ನ ಕೂಡಲ ಸಂಗಮ ದೇವನ ನೆನೆವ ಚಿಂತೆ ನನಗೆ ನನ್ನ ಕೂಡಲ ಸಂಗಮ ದೇವನ ನೆನೆವ ಚಿಂತೆ ನನಗೆ ನನ್ನ ಕೂಡಲ ಸಂಗಮ ದೇವನ ನೆನೆವ ಚಿಂತೆ ಚಕೋರಂಗೆ ಚಂದ್ರಮ ಬೆಳಗಿನ ಚಿಂತೆ ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ. ಶರಣರೇ, ಏನಿದು? ಈ ದಿವಸ ನಿಮ್ಮ ಆಚರಣೆಯೇ ಬೇರೆಯಾಗಿರುವುದಲ್ಲ. ಬನ್ನಿ, ನನ್ನನ್ನು ಆಲಂಗಿಸಿ ಬನ್ನಿ. ಬೇಡಿ ಸ್ವಾಮಿ, ದಯವಿಟ್ಟು ನನ್ನನ್ನು ಮುಟ್ಟಬೇಡಿ. ಬಸವೇಶ್ವರ ದೇವರೇ, ಈ ಪ್ರಪಂಚದಲ್ಲಿ ನನ್ನನ್ನು ಹೀನ ಕುಲದವನೆಂದು ಕರೆಯುತ್ತಿರುವನು ಅಥವಾ ಮಾನವ ಪ್ರಕೃತಿಯಲ್ಲಿ ಬೀಳಲ್ಪಟ್ಟವನು ಸ್ವಾಮಿ. ನೀವು ಮುಟ್ಟಿ ಭಕ್ತ ಶರಣರ ಭಾಗ್ಯ ನಿಧಿಯಾದ ನೀವು ನನ್ನನ್ನು ಮುಟ್ಟಿದರೆ ಈ ಪ್ರಪಂಚವೇ ಹಾಳಾಗಿ ಹಾನಿ ರುಚಿಗಳಿಗೆ ನಾನೇ ಕಾರಣನಾಗಬೇಕಾಗುತ್ತದೆ ಪ್ರಭು. ಶರಣರೇ, ಯೋಚಿಸಬೇಡಿ. ಈ ಪ್ರಪಂಚದಲ್ಲಿ ಒತ್ತು ನಿಂತಿರುವ ಚಿತ್ತವನ್ನು ಕೈವಶ ಮಾಡಿಕೊಂಡು ಅದರಲ್ಲಿನ ಕಲ್ಮಸವನ್ನು ತೊಳೆಯಬೇಕಾಗಿರುತ್ತದೆ. ಎಲ್ಲದಕ್ಕೂ ಮಿಗಿಲಾಗಿ ನಾನು ಹಿರಿಯನು, ಇತರರು ಕಿರಿಯರು ಎಂಬ ಭಾವವನ್ನು ಮರೆಯಬೇಕಾಗಿರುತ್ತದೆ. ನಾನು ನಾನೇ ಎಂಬ ಅಹಂಕಾರ ಭಾವವು ಮಾನವನನ್ನು ಸಂಪೂರ್ಣವಾಗಿ ಬಿಟ್ಟು ಹೋಗದೆ ಹೊರತು ಅವನ ಹೃದಯವು ಆಧ್ಯಾತ್ಮಿಕ ಸಿಂಹಾಸನವಾಗುವುದಿಲ್ಲ. ಜಾತಿ, ಮತ, ಕುಲ, ಗೋತ್ರಗಳು ದೈವ ನಿರ್ಮಿತವಾದವುಗಳಲ್ಲ. ಜಾತಿ, ಮತ, ಕುಲ, ಗೋತ್ರಗಳನ್ನು ಎಣಿಸುವುದೆಂದರೆ ಅದು ಶಿವನಿಗೆ ದ್ರೋಹ ಮಾಡಿದಂತಾಗುವುದು. ಭಕ್ತ ಹೀನ ಕುಲದವನೇ ಆಗಲಿ ಅಥವಾ ಉಚ್ಚ ಕುಲದವನೇ ಆಗಲಿ, ಅವನು ಸಮಾನ ಗೌರವಕ್ಕೆ ಅಧಿಕೃತನಾಗುತ್ತಾನೆ. ಅಂಥವನನ್ನು ಕುಲಜನನ್ನೇ ಬೇಕು ಶರಣ. ಬಸವೇಶ್ವರ, ನಿಮ್ಮ ವಚನಾಮೃತವನ್ನು ಕೇಳಿ ನಾನು ಧನ್ಯನಾದನು. ಇಗೋ ಈ ಪಾದುಕೆಗಳನ್ನು ಅರ್ಪಿಸಬೇಕು. ಹಾ ಸಂಗಮನಾಥ, ಮುಮೋಕ್ಷ ಮಾಯೆ ದೂರ ಮನ್ನಿಸಯ್ಯ ಮೇರುವಾಸ ಅಲ್ಲ ಮಾಡಿರು ಬದೇವ ಮೋಕ್ಷವರ ಗುರುವೇ ಮೋಕ್ಷವರ. ಮುಮೋಕ್ಷ ಮಾಯೆ ದೂರ ಮನ್ನಿಸಯ್ಯ ಮೇರುವಾಸ ಅಲ್ಲ ಮಾಡಿರು ಬದೇವ ಮೋಕ್ಷವರ ಗುರುವೇ ಮೋಕ್ಷವರ. ಸರ್ಪಭೂಷ ಸ್ವಾಮಿ ದೇವ ಸರ್ವಶಾಂತನೇ, ಸರ್ಪಭೂಷ ಸ್ವಾಮಿ ದೇವ ಸರ್ವಶಾಂತನೇ, ಸರ್ವರಕ್ಷಕಾರ ದೇವ ಅಲ್ಲ ಮಾವರ. ಸರ್ವರಕ್ಷಕಾರ ದೇವ ಅಲ್ಲ ಮಾವರ ಗುರುವೇ ಮುಮೋಕ್ಷ ಮಾಯ
ಯಾವ ಪರಮಾತ್ಮನು ಯಾವ ಕಾಲಕ್ಕೆ ನನ್ನನ್ನು ಉಳಿಮೆಯ ಮಹಾಕ್ಷೇತ್ರಕ್ಕೆ ಎಳೆದೈವನು ಅಂತಹ ಪರಮಾತ್ಮನಿಗಲ್ಲದೆ ಇತರರು ಈ ಪಾದಿಕೆಗಳನ್ನು ಮೆಟ್ಟಬಾರದು. ಆದ್ದರಿಂದ ನೀವೀಗಲೇ ಹೋಗಿ ಅಂತಹ ಪರಮಾತ್ಮನಿಗೆ ಮೀಸಲಾಗಿಡಿಸಿ. ತಮ್ಮ ಆಶೀರ್ವಾದವಿದ್ದಂತೆ ಆಗಲಿ. ನಡೆಯಿರಿ ಶ್ರೀ. ಶ್ರೀ ಗುರು ಸಂಗಮನಾಥ, ಈ ಭಕ್ತ ಶರಣರ ಮಿಲನವು ಗಿಡವಾಗಿ ಮರವಾಗಿ ಈ ಲೋಕವೇ ಹಾಳಾಗುವುದಕ್ಕೆ ವಿಷವಾಗಿ ಪರಿಣಮಿಸಿತು. ಅಲ್ಲದೆ ಅಲ್ಲಮ ಶರಣನೇ ಅಡಿಗಡಿಗೆ ಬಂದು ನನಗೆ ದರ್ಶನ ಕೊಡುತ್ತಿರುವನು. ಆದ್ದರಿಂದ ನಾನೀಗಲೇ ಹೋಗಿ ಶೂನ್ಯ ಸಿಂಹಾಸನವನ್ನು ರಚಿಸನು. ಹೇ ಸಂಗಮನಾಥ, ಎಲ್ಲವೂ ನಿನ್ನ ಕೃಪೆ ಇದ್ದಂತಾಗಲಿ. ಅದು ಅಲ್ಲಮ ಪ್ರಭುಗಳ ದರ್ಶನವಾಗುತ್ತಿರುವುದು. ದಯಮಾಡಿಸಿ ಪ್ರಭುದೇವ. ಅಲ್ಲಮ ಪ್ರಭುದೇವ, ನಿಮಗೆ ನನ್ನ ದೀರ್ಘದಂಡ ನಮಸ್ಕಾರಗಳು. ನಿಮ್ಮ ದರ್ಶನದಿಂದ ಧನ್ಯನಾದನು ಮಹಾನುಭಾವ. ಶರಣರೇ, ನಿಮಗೆಲ್ಲರಿಗೂ ಶುಭವಾಗಲಿ. ಮನುಷ್ಯನನ್ನ ವಿಧಿಯು ತನ್ನ ಬಲದಿಂದ ಎಳೆತಂದು ಭವದಲ್ಲಿ ಭರಿಸುತ್ತದೆ. ಇದನ್ನು ತಾನೇ ಬಯಸುವುದಿಲ್ಲ. ಮನುಷ್ಯನ ಪಾಡು ಹಾವಿನ ಹೆಡೆಯ ನೆರಳಿನಲ್ಲಿ ವಾಸ ಮಾಡುವ ಕಪ್ಪೆಯಂತಾಗುತ್ತದೆ. ಸತ್ತ ಎಣಕ್ಕಾದರೂ ಕವಡೆಯಷ್ಟು ಬೆಲೆಯುಂಟು, ತನ್ನ ಬಾಳಿಗೇನು ಬೆಲೆ? ಬದುಕಿದ್ದಾಗಲೂ ಅದಕ್ಕೆ ಬೆಲೆಯೇ ಇಲ್ಲ. ಸತ್ತ ಮೇಲಂತೂ ಅದು ಯಾರಿಗೂ ಬೇಡವಾದ ವಸ್ತು. ಈ ವಿಚಾರ ಪರಂಪರೆಗೆ ಸಿಲುಕಿ ಸಾಧಕನು ಯಾವಾಗಲೂ ಬಳಲುತ್ತಾನೆ. ಅಯ್ಯ, ತನ್ನ ನಿಜದಲ್ಲಿ ತಾನೆಂದು ನೋಡಿದರೆ ತಾನೇ ಇಷ್ಟಲಿಂಗ, ಶಿವಲಿಂಗ, ಗುರುಲಿಂಗ, ಜಂಗಮಲಿಂಗ, ಅಣು, ಮಹಾದಣು, ಪರಮಾಣು, ಜ್ಯೋತಿರ್ಮಯ ಲಿಂಗ, ಅಲ್ಲಮ ಪ್ರಭುದೇವ ನೋಡ ಕೂಡಲ ಸಂಗಮ ದೇವ. ಸರ್ವ ಜೀವಿಗಳಲ್ಲಿ ಹಿಂಸೆ ಮಾಡದಿರ್ಪರು ನಮ್ಮೀ ಶರಣರು. ಸರ್ವ ಅಹಂಕಾರವು ಮರೆತು ಶಾಂತರಾಗಿರತಕ್ಕವರು ನಮ್ಮೀ ಶರಣರು. ಉಂಡು ಬವಾಸಿ ಬಳಸಿ ಬ್ರಹ್ಮಚಾರಿಗಳಾಗಿರತಕ್ಕವರು ನಮ್ಮೀ ಶರಣರು. ಇಂತೀ ಶರಣರ ಕಂಡು ಪರಮಾನಂದವಾಯಿತು ಕಾಣ ಸಂಗನ ಬಸವಣ್ಣ. ಅಯ್ಯ ನಿಮ್ಮ ಶರಣರು ಮೆಟ್ಟಿದ ದರೆ ಪಾವನವಯ್ಯ. ಅಯ್ಯ ನಿಮ್ಮ ಶರಣರು ಮೆಟ್ಟಿದ ದರೆ ಪಾವನವಯ್ಯ. ಅಯ್ಯ ದರೆಯೇ ಪಾವನವಯ್ಯ. ಅಯ್ಯ ನಿಮ್ಮ ಶರಣರು ನಿಲ್ಲುದೆ, ಅಯ್ಯ ನಿಮ್ಮ ಶರಣರು ನಿಲ್ಲುದೆ ನಿಜ ನಿವಾಸವಯ್ಯ. ಅಯ್ಯ ಅಯ್ಯ ನಿಮ್ಮ ಶರಣರು ಮೆಟ್ಟಿದ ದರೆಯೇ ಪಾವನವಯ್ಯ. ಅಯ್ಯ ದರೆಯೇ ಪಾವನವಯ್ಯ. ಅಯ್ಯ ನಿಮ್ಮ ಸಜ್ಜನರ ಸದಾಚಾರವ ಕಂಡನಾಗಿ ಎನ್ನ ಕಂಗಳ ಪಟಲ ಅರಿತೀನಿ. ನಿಮ್ಮ ಸದ್ಭಾವನನ್ನು ನಾನು ಕಂಡನಾಗಿ ಎನ್ನ ಅಣಿಲಿಕಿತ ತೊಡೆಯುತ್ತೀನಿ. ಇಲ್ಲಿ ಸೇರಿರುವ ಶರಣು ಶರಣರಿಗೆಲ್ಲ ಇದೋ ಶರಣು ಶರಣಾರ್ಥಿ. ಕಾಯದ ಕಟ್ಟಳೆಯನ್ನಳೆದು ಜೀವದ ಲಜ್ಜೆಯ ಮೋಹವನ್ತೊಳೆದು ತವಕದ ಸ್ನೇಹದ ವ್ಯವಹಾರಕ್ಕೆ ಹೋಗದ ನನ್ನ ಎತ್ತ ತಾಯಿ ಮಹಾದೇವಿ ಅಕ್ಕನ ನೋಡ ಪ್ರಭುವೆ. ಉದ ಮದದ ಯೌವನವನ್ನೊಳಗೊಂಡ ಸತಿ ನೀನಿತ್ತಲೇಕೆ ಬಂದೆ? ಯೌವನದ ಸತಿ ಎಂದರೆ ಮುನಿವರು ನಮ್ಮೀ ಶರಣರು. ನಿನ್ನ ಪತಿಯ ಕುರು ಹೇಳಿ ಕುಳ್ಳಿರು, ಇಲ್ಲದಿರ್ದೊಡೆ ತೊಲಗುತ್ತಾಯಿ. ಗುಹೇಶ್ವರ ಲಿಂಗ ಶರಣರು ಅಂಗಸುಖವರ ಬಯಸುವರೆ. ನಿನ್ನ ಪತಿ ಯಾರು ಹೇಳೆ ಎಲೆಹವ್ವ? ಸಾವಿಲ್ಲದ ಸಹಜಂಗಿ, ರೂಪಿಲ್ಲದ ಚೆಲುವಂಗಿ, ಭವವಿಲ್ಲದ ಹಬವಂಗೆ ನಾನೊಲಿದೆನಯ್ಯ. ಹರನೇ ನೀ ನಿನಗೆ ಗಂಡನಾಗಬೇಕೆಂದು ಅನಂತ ಕಾಲದ ತಪಸ್ಸಿನ ನೋಡ. ಅಸ್ಯ ಮೀರಿನ ಮಾತು ಬೆಸಗೊಳಲಟ್ಟಿದರೆ ಶಶಿಧರನ ಬಳಿಗೆ ಕಳಿಸಿದ್ದಾರೆ ನಮ್ಮವರು. ಭಸ್ಮವನ್ನೇ ಪೂಸಿ ಕಂಕಣವನ್ನೇ ಕಟ್ಟಿ ಚೆನ್ನಮಲ್ಲಿಕಾರ್ಜುನ ಎಂಬ ಗಂಡಿಗೆನ್ನ ಮದುವೆ ಮಾಡಿದರು. ಇದು ಕಾರಣ. ಹೀಗಿರುವಾಗ ಲೋಕದ ಗಂಡಿಂದಿರನಿಗೆ ಸಂಬಂಧವಿಲ್ಲವಯ್ಯ, ಸಂಬಂಧವಿಲ್ಲ. ರೂಪಿಂಗೆ ಕೇಡುಂಟು,
ನಿರೂಪಿಂಗೆ ಕೇಡಿಲ್ಲ. ರೂಪು ನಿರೂಪಗಳನ್ನೊಳಗೊಂಡ ಸಂಬಂಧ ಅಸಂಬಂಧವಾಗಿದ್ದು ಪಂಚೇಂದ್ರಿಯಗಳೆಂಬ ಜಾತಿ ಸೂತಕವಿರಲು ಗುಹೇಶ್ವರ ಲಿಂಗವ ಮುಟ್ಟಬಾರದು ಕೇಳೆ ಎಲೆಹವ್ವ. ನಿಜ ಸುಖದಲ್ಲಿ ಎನ್ನ ಮನ ವೇದ್ಯವಾಗಿತ್ತು. ಇನ್ನೆಂತೆಯ ನಿಮ್ಮಲ್ಲಿ ಕೂಡುವುದು, ಇನ್ನೆಂತೆಯ ನಿಮ್ಮಲ್ಲಿ ನನಗೆ ನಿರವಯವು. ಗುರುವೇ, ನಾನು ನಿಜ ಪಾದವನ್ನು ಇದುವ ಸ್ಥಾನ ಯಾವುದಯ್ಯ? ನೀನು ನಾನೆಂಬ ಉಭಯ ಸಂಗವ ನಡೆದು ತಾನೆಂಬ ತ್ರಿಕೂಟವೆಂಬ ಮಹಾಗಿರಿಯ ತುತ್ತ ತುದಿಯ ಮೆಟ್ಟಿ ನೋಡಿದರೆ ಬಟಾ ಬಯಲೊಂದು ಕಾಣುವುದು. ಆ ಬಯಲಿನಲ್ಲಿ ಒಂದು ಕದಳಿಯ ಬಣ ಉಂಟು. ಅಲ್ಲಿ ತೊಳೆದು ಬೆಳಗುವ ಜ್ಯೋತಿಯೊಂದು ಕಾಣುವುದು. ನೀನು ನಡೆಹಲ್ಲಿಗೆ ತಾಯಿ. ಗುಹೇಶ್ವರ ಲಿಂಗದಲ್ಲಿ ನಿನಗೆ ಪರಮ ಪದವಿಯ ಸ್ವಯಂವಹುದು. ಈ ನಿಮ್ಮ ಆಜ್ಞೆಯನ್ನೇ ಗುರುಪಾದದ ಪ್ರಸಾದವೆಂದು ನಾನು ಭಾವಿಸುತ್ತೇನೆ. ಇಲ್ಲಿ ಸೇರುವ ಶರಣರೆಲ್ಲರೂ ಮನಮುಟ್ಟುವಂತೆ ಕೇಳಿ. ಬಸವರಾಜರ ದೇವರ ಮನೆಯ ಮಗಳಾದ ನಾನು ಈ ಗುರುವಿನ ಹಸ್ತದಲ್ಲಿ ಬೆಳೆದಿರುವೆ. ಸಾವಿರಾರು ಶರಣರ ಆಯ್ಕೆಯನ್ನು ಫಲಿಸಿದ್ದು. ನಿಮ್ಮೆಲ್ಲರಿಗೂ ನನ್ನ ಶರಣಾರ್ಥಿ. ಆ ಚನ್ನಮಲ್ಲಿಕಾರ್ಜುನ ಕೈ ಹಿಡಿದು ನಿಮ್ಮ ತಲೆಗೆ ಹೂವು ತರನಲ್ಲದೆ ಹುಲ್ಲು ತರಲಾರೆ. ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ, ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಸೇವೆಯ ಮಾಡೋಣ ಪ್ರಭು, ಪಾದ ಸೇವೆಯ ಮಾಡೋಣ, ಪಾದ ಸೇವೆಯ ಮಾಡೋಣ ಪ್ರಭು, ಪಾದ ಸೇವೆಯ ಮಾಡೋಣ. ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಮನದ ಕಳವಳ ನೀಗು ಎನ್ನುತ್ತಾ ಮಲ್ಲಿಗೆ ಮಾಲೆ ಹಾಕೋಣ, ಮಲ್ಲಿಗೆ ಮಾಲೆ ಹಾಕೋಣ. ಶಾಂತಿ ನೆಮ್ಮದಿ ನೀಡು ಎನ್ನುತ್ತಾ ಶಾಮಂತಿಗೆ ಹೂ ಹಾಕೋಣ, ಸಾಮಂತಿಗೆ ಹೂ ಹಾಕೋಣ. ತುಂಬು ಹೃದಯದಿ ಭಕ್ತಿ ನೆರೆಸಲು ತುಂಬೆಯ ಹೂವನ್ನು ಹಾಕೋಣ, ತುಂಬೆ ಹೂವನ್ನು ಹಾಕೋಣ. ಸೇವೆ ಮಾಡುವ ಭಾಗ್ಯ ನೀಡೆಂದು ಸೇವಂತಿಗೆ ಹೂ ಹಾಕೋಣ, ಸೇವಂತಿಗೆ ಹೂ ಹಾಕೋಣ, ಸೇವಂತಿಗೆ ಹೂ ಹಾಕೋಣ. ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆ ಮಾಡೋಣ, ಗುರುಪಾದ ಪೂಜೆ ಮಾಡೋಣ, ಪಾದ ಪೂಜೆ ಮಾಡೋಣ, ಗುರುಪಾದ ಪೂಜೆ ಮಾಡೋಣ. ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಶ್ರೀಗುರು ಸಂಗಮನಾಥ. ಈ ಪರಮ ಗುರು ಅಲ್ಲಮ ಪ್ರಭುಗಳ ದರ್ಶನವಾದ ದಿವಸವೇ ಶುಭ ದಿವಸ. ಇಲ್ಲಿ ಸೇರುವ ಜನ ಜೀವ ಕೋಟಿಗಳಿಗೆ ಸನ್ಮಂಗಳವಾಯಿತು. ಆದ್ದರಿಂದ ನಾವೆಲ್ಲರೂ ಕೂಡಿ ಮಂಗಳವನ್ನು ಹಾಡೋಣ. ಶ್ರೀಗುರು ಸಂಗಮನಾಥ.